ಸಿದ್ದರಾಮಯ್ಯನವರು ಬಜೆಟ್ಟಿನ ಭೀಷ್ಮ, ಬಜೆಟ್ಟಿನ ಪಿತಾಮಹ. ಆದ್ರ ಅಧ್ಯಕ್ಷರೇ, ಆ ಬಜೆಟ್ ಹೊರಗಡೆ ಬಂದಾಗ ಈ ರಾಜ್ಯದ 7 ಕೋಟಿ ಜನ ನಿರಾಶೆ ಆದ್ರ ಅಧ್ಯಕ್ಷರೇ. ಇದೇನಪ್ಪ ಈ ಬಜೆಟ್, ನಮಗೇನೋ ನಮ್ಮ ಭವಿಷ್ಯ ಬದಲಾವಣೆ ಆಗ್ತಂತ ನಾವು ತಿಳ್ಕೊಂಡಿದ್ದೀವಿ. ಈ ಬಜೆಟ್ ಈ ಜನರನ್ನ ಕತ್ತಲೆಗೆ ದೂಡ್ತಕ್ಕಂತ ಬಜೆಟ್ ಅಧ್ಯಕ್ಷರೇ. ಈ ಬಜೆಟ್ ಬಗ್ಗೆ ನನ್ನ ಭಾಷೆಯಲ್ಲಿ ಹೇಳಬೇಕಾದ್ರೆ ಅಧ್ಯಕ್ಷರೇ, ನಾನು ಒಂದ್ಸಲ 5ನೇ 6ನೇ ಕ್ಲಾಸ್ನಾಗಿದ್ದ ಅಧ್ಯಕ್ಷರೇ. ಇದ್ದಾಗ ನಮ್ಮಲ್ಲಿ ಒಬ್ಬರು ಸೋಷಿಯಲ್ ಸ್ಟಡಿ ಸಾಮಾಜಿಕ ಕಲಿಸ್ತಿದ್ರು, ಇಂಡಿ ಸಿದ್ದರಾಮಪ್ಪ ಮಾಸ್ಟರ್ ಅಂತ ಹೇಳಿ ಅಧ್ಯಕ್ಷರೇ ತಾವು ಜರ ಲಕ್ಷ ಕೊಟ್ಟು ಕೇಳ್ರಿ. ಕಲಿಸ್ತಕ್ಕಂತ ಸಮಯದಲ್ಲಿ ಅಧ್ಯಕ್ಷರೇ ಪರೀಕ್ಷೆ ಬಂದಾಗ ನಾವೆಲ್ಲರೂ 50-60 ಜನ ಪರೀಕ್ಷೆ ಬರೀತಿದ್ದೆವು. ಪರೀಕ್ಷೆ ಬರೆದು ರಿಸಲ್ಟ್ ಕೇಳಕ್ ಹೋಗ್ತಿದ್ದೇವು ನಾವು. ಅವ್ರು ಏನ್ ಮಾಡ್ತಿದ್ರು, ವ್ಯಾಲ್ಯೂಯೇಷನ್ ಮಾಡ್ತಾ ಇರ್ಲಿಲ್ಲ ನಮ್ ಸರ್ ಅಧ್ಯಕ್ಷರೇ. ಅವ್ರ ನೋಟ್ಬುಕ್ ಹಿಡ್ಕೊಂಡ್ಬಿಡವ್ರು ಹಿಂಗ, ಶರಣು ಸಲ್ಗಾರ್ ನಿಂಗ್ 60 ಮಾರ್ಕ್ಸ್ ಬಿದ್ದಾವ ನೀ ಪಾಸ್, ಮತ್ ಬಸವರಾಜ್ ನಿಂಗ್ 50 ಮಾರ್ಕ್ಸ್ ಬಿದ್ದಾವ ನೀ ಪಾಸ್. ಪ್ರಿಯಾಂಕ್ ಸಾಹೇಬ್ರ ತಾವ್ರಿಗೆ ಕೇಳ್ರಿ. ಅವ್ರು ವ್ಯಾಲ್ಯೂಯೇಷನ್ ಮಾಡ್ತಿದ್ದಿಲ್ಲ, ಸೀದಾ ರಿಸಲ್ಟ್ ಹೇಳಕ್ ಹಂಗೆ ಬಂದ್ಬಿಡೋರು. ಎಲ್ಲರಿಗೂ ಪಾಸ್ 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 ಅಂದ್ರು, ಪರೀಕ್ಷೆ ವ್ಯಾಲ್ಯೂಯೇಷನ್ ಒಂದ್ ದಿವ್ಸ ಮಾಡಿಲ್ಲ ಅವರು. ನಮ್ಮಲ್ಲಿ ಒಬ್ಬವ ನನ್ನ ಕ್ಲಾಸ್ಮೇಟ್ ಒಬ್ಬ ದಡ್ಡಿದ್ದ ಜರ ಭೋಜಪ್ಪ ಅಂತ ಹೇಳಿ ಹುಡುಗ, ಅವನಿಗೆ ಸರ್ ಭೋಜ ಅಂತ ಹೇಳಿ ಕರಿತಿರು. ಸರ್ ನಂದ್ ರಿಸಲ್ಟ್ ರೀ ಅಂತ ಹೇಳಿದ್ರು ಪ್ರಿಯಾಂಕ್ ಸಾಹೇಬ್ರೆ. ಅವ ಕೇಳಿದ್ನವ, ಅವ್ರೇನಂದ್ರೆ ಅದಕ್ಕೆ ಉತ್ತರ ಏನ್ ಕೊಟ್ರು, ಏ ಭೋಜ ನಿಂಗ್ ಫೇಲಿಂಗ್ನು ಮಾರ್ಕ್ಸ್ ಕಂಬಿದ್ದಾವ ಅಂತ ಹೇಳಿದ್ರು. ನಿಂಗ್ ಫೇಲಿಂಗ್ನು ಮಾರ್ಕ್ಸ್ ಕಂಬಿದ್ದಾವ ಅಂತ ಹೇಳಿದ್ರು. ಆ ರೀತಿ ಇದು ಫೇಲ್ನು ಸರಿಯಾಗಿಲ್ಲ, ಇದು ಬಜೆಟ್ ಸೂಪರ್ ಪ್ಲಾಫ್ ಅಂತ ಹೇಳಿ ನನ್ನ ಅನುಭವ ಮತ್ತು ನಂದು ಮನೋಭಾವನೆ ಅಧ್ಯಕ್ಷರೇ. ಇವತ್ತು ತಾವು ನೋಡ್ರಿ, ಇಲ್ಲ ಈ ಬಜೆಟ್ ಶರಣು ಅವರೇ, ನೀವು ನಿಮ್ ಮಾಸ್ಟರ್ ತರಾನೇ ಮಾರ್ಕ್ಸ್ ಕೊಡ್ಲತ್ತೀರೇನ? ಇಲ್ಲ ರೀ, ನಾವು ಹೇಳ್ತೀವಲ್ಲ, ಮುಂದೆ ಹೇಳ್ತೀನಿ ಸಾಹೇಬ್ರೆ. ಯಾವುದೇ ರೀತಿಯಾಗಿ ನೀವು ಹೋಲಿಕೆ ಮಾಡಿಲ್ಲ, ಏನ್ ಮಾಡಿಲ್ಲ, ನೀವು ನಿಮ್ ಮಾಸ್ಟರ್ ತರಾನೇ ಮಾರ್ಕ್ಸ್ ಕೊಡ್ಲತ್ತೀರ. ನನಗೊಂದು ಅರ್ಧ ಗಂಟೆ ಟೈಮ್ ಕೊಡ್ಸಿರಿ ಅಧ್ಯಕ್ಷರಿಗೆ ಹೇಳಿ ಸಾಕಷ್ಟೇ ಅಧ್ಯಕ್ಷರೇ. ಈ ಬಜೆಟ್ ಯಾಕಂದ್ರ ನಾ ಏನು ಬಹಳ ಎಕನಾಮಿಕ್ಸ್ ಓದ್ದವಲ್ಲ ಅಧ್ಯಕ್ಷರೇ. ನಾನು ಹೈಸ್ಕೂಲ್ನಾಗ ಓದ ಮುಂದ ನಂಗೆ ಲಸ ಮತ್ತು ಮಸ ಬಿರಿ ಇತ್ತು. ಹೈಸ್ಕೂಲ್ಗೆ ಹೋದ ಮುಂದೆ PUC ಸೈನ್ಸಿಗೆ ಹೋದ, ಅಲ್ಲಿ ಟ್ರಿಗ್ನೋಮೆಟ್ರಿ ಕ್ಯಾಲ್ಕುಲಸ್ ನನ್ನ ತೆಲಿಗೆ ಹತ್ತಲಾಯ್ತು. ಈಗ ಮುಂದಿಲ್ಲಿ MLA ಆಗಿ ಬಂದ, ಇಲ್ಲಿ ನನಗ ರೆವಿನ್ಯೂ ಡಿಫಿಸಿಟ್ ಏನು, ಫಿಸಿಕಲ್ ಡಿಫಿಸಿಟ್ ಏನು, ಟ್ಯಾಕ್ಸ್ ದೊಳಗೆ ಸರ್ಚಾರ್ಜಸ್ ಏನು, ನಾವು ಬಹಳ ಓದ್ಕೊಳಕ್ ಹೋಗಿಲ್ಲ ಅಧ್ಯಕ್ಷರೇ. ಯಾಕಂದ್ರ ನಾವು ಬರೇ ಇದ್ರೊಳಗೆ ಕುಲಂಕುಷವಾಗಿ ಓದ್ಕೋತ ಹೋದಂದ್ರ ಮತ್ತೆ ಅರ್ಜೆಂಟ್ ನನಗೆ ಎಲೆಕ್ಷನ್ ಬರ್ತದ. ಅವಾಗ ಹೋಗಿ ನನ್ನ ಜನರಿಗೆ ನಾನು ಫಿಸಿಕಲ್ ಡಿಫಿಸಿಟ್, ರೆವಿನ್ಯೂ ಡಿಫಿಸಿಟ್ ಹೇಳಕ್ಕಾಗಲ್ಲ. ನನ್ನ ಜನರಿಗೆ ನಾ ಏನ್ ಹೇಳ್ಬೇಕು, ಅವ್ರು ಏನ್ ಹೇಳ್ತಾರ, ನಮ್ ಬದುಕು ಕತ್ತಲಾಗ್ಯದಪ್ಪ, ಹೊಲಗಳಿಗೆ ಹಾದಿ ಇಲ್ಲ, ನಿನಗೆ 2 ಸಲ ಶಾಸಕ ಮಾಡಿದೇವ್ ನಾವು, ನಿನ್ ಜನ್ಮಕ್ಕೆ ನಾಚಿಕೆ ಆಗ್ಬೇಕಂತ ಹೇಳಿ ಉಗುಳ್ತಾರ ಅಧ್ಯಕ್ಷರೇ. ಅದಕ್ಕೆ ಅವ್ರಿಗೆ ಏನ್ ಬೇಕು ಅದು ನಾನು ನಿಮ್ಮ ಎದುರು ಕೇಳಬೇಕು, ನಾನು ನಿಮ್ಮ ಎದುರು ಮಂಡನೆ ಮಾಡ್ಬೇಕು ಅಧ್ಯಕ್ಷರೇ. ಈ ಬಜೆಟ್ ಯಾವ ರೀತಿಯಪ್ಪ ಅಂದ್ರ, ಈ ರಾಜ್ಯದ ಖ್ಯಾತ ಪತ್ರಿಕೆ ವಿಜಯ ಕರ್ನಾಟಕದೊಳಗ ಅಧ್ಯಕ್ಷರೇ 7ನೇ ತಾರೀಕಿನ ವಿಜಯ ಕರ್ನಾಟಕದೊಳಗ ಆ ಬಜೆಟ್ ಸಿದ್ದರಾಮಯ್ಯನವ್ರ ಕೈದಾಗ ಏನ್ ಕೊಡ್ತಾರಪ್ಪ ಅಂದ್ರ, ಅಲ್ಲಾವುದ್ದೀನನ ದೀಪದಂತೆ ಈ ಬಜೆಟ್ ಅಂತ ಹೇಳಿ. ತಮ್ಗೆ ಗೊತ್ತಾಯ್ತು ಅಂತ ತಿಳ್ಕೋತೀನಿ ನಾನು. ಅರೇಬಿಯನ್ ನೈಟ್ಸ್ ಕಥೆಗಳೊಳಗ ಅಲ್ಲಾವುದ್ದೀನನ ದೀಪದಂತೆ ಇದು ಬಜೆಟ್. ಈ ಅಲ್ಲಾವುದ್ದೀನ ದೀಪ ಅಷ್ಟೇ ಇದು ಬಗೆಹರಿಸಬಹುದು, ಮನುಷ್ಯರಿಂದ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ಈ ಪತ್ರಿಕೆ ವರದಿ 7ನೇ ತಾರೀಕಿಂದು ಅಧ್ಯಕ್ಷರೇ. ಇದು ತಮ್ಗೆ ಕೊಡ್ತೀನಿ, ಬಹಳ ಇಂಪಾರ್ಟೆಂಟ್ ಅದ ಅಧ್ಯಕ್ಷರೇ. ಈ ಸರ್ಕಾರದಿಂದ ಆದ್ರ ನಾವು ಬಿಜೆಪಿಯವರೆಲ್ಲರೂ ಕಾಂಗ್ರೆಸ್ನವ್ರು ಮಾತ್ರ ನಾವು ನೋಡಿ ಕಲಿಬೇಕು ಅಂತ ಹೇಳಿ ನಾನು ಮತ್ತೆ ನಮ್ಮ ಶಾಸಕಾಂಗ ಸಭೆದೊಳಗೆ ನಾನು ಹೇಳ್ತೀನಿ ಅಧ್ಯಕ್ಷರೇ. ಯಾವ ರೀತಿ ಜನರಿಗೆ ಗ್ಯಾರಂಟಿಗಳು ಭರವಸೆ ಕೊಟ್ಟು ಅಧಿಕಾರಕ್ಕೆ ಅವ್ರು ಬಂದರು, ಯಾವ ರೀತಿ ಮಾತುಗಳು ಆಡ್ಬೇಕು, ಯಾವ ರೀತಿ ಕೇಳಬೇಕಂತಕ್ಕಂಥದ್ದು ನಾವು ಕಾಂಗ್ರೆಸ್ಲಿಂದ ಕಲಿಬೇಕು ಅಧ್ಯಕ್ಷರೇ. ಯಾಕಂದ್ರ ನೀವು ಒಳ್ಳೆ ಕೆಲಸ ಈ ಕಾಂಗ್ರೆಸ್ ಸರ್ಕಾರದೊಳಗ ನೀವೇನಾರೇ ಒಂದು ಒಳ್ಳೆ ಕೆಲಸ ಏನಾರೇ ಮಾಡ್ರಿ ಅಂದ್ರ ಆ ಪೊಲೀಸರಿಗೆ ಟೋಪಿ ಹಾಕೋ ಕೆಲಸ ಮಾತ್ರ ಒಂದು ಚಲೋ ಮಾಡ್ರಿ ನೋಡಿ ಅಧ್ಯಕ್ಷರೇ. ಪೊಲೀಸರು ಅವು ಮೊದಲು ಭೋಗೋಣಿಯಪ್ಲೇ ಇದ್ದು ಟೋಪಿಗಳು, ಈಗೇನ್ ನೀಲಿ ಟೋಪಿ ಒಂದು ಹಾಕಿದ್ ಮಾತ್ರ ಕಾಂಗ್ರೆಸ್ ಒಂದು ಉತ್ತಮ ಕೆಲಸ ಅಧ್ಯಕ್ಷರೇ. ಬಿಳಿ ಟೋಪಿ ಇದೆಯಲ್ಲ ಅಧ್ಯಕ್ಷರೇ, ಇವತ್ತು ಏನಾರೇ ನಾವು ಕೇಳಿದಿವಿ, ನಾವೇನಾರೇ ಅನುದಾನ ಕೇಳಿದಿವಿ, ರೈತರಿಗೆ ಪರಿಹಾರ ಕೊಡ್ರಿ, ನಾವೇನಾರೇ ಕೇಳಿದ್ರಿ ಗ್ಯಾರಂಟಿ ಕೊಡ್ಲತ್ತಿದ್ದೇವೆ ನಾವು. ಅದು ಒಂದೇ ಉತ್ತರ ಎಲ್ಲದಕ್ಕ. ನಾವು ಗ್ಯಾರಂಟಿ ಕೊಡ್ಲತ್ತಿದ್ದೇವೆ,
ಗ್ಯಾರಂಟಿ ಕೊಡ್ಬೇಕಾದ್ರ ಯಾವ ರೀತಿ ನೀವು ಪ್ರತಿ ತಿಂಗಳು ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಇದ್ದಾಗ 4,000 ರೂಪಾಯಿ ಕೊಡ್ತಕ್ಕಂಥದ್ದು ಟೋಟಲ್ ಕಟ್ ಮಾಡಿ ಹಾಕ್ದ್ರಿ. ರೈತರಿಗೆ ವಿದ್ಯಾಶ್ರೀ ಕೊಡ್ತಕ್ಕಂಥದ್ದು ಅದು ಟೋಟಲ್ ಬಂದ್ ಮಾಡಿ ಹಾಕ್ದ್ರಿ. ಅದಾದ ನಂತರ ಸುಮಾರು ಗ್ಯಾರಂಟಿ ಯೋಜನೆ ಸಲುವಾಗಿ ನಿನ್ನ ಧೀರಜ್ ಮುನಿರಾಜ್ ಅವರು 20 ಅಂಶಗಳು ಓದಿದ್ರು ಅಧ್ಯಕ್ಷರೇ. ನಂಗೆ ಜಾಸ್ತಿ ನೀವು ಟೈಮ್ ಕೊಡಲ್ಲ, ನಾನು ಅಷ್ಟು ಓದ್ಲಿಕ್ಕೆ ಹೋಗಲ್ಲ. ಸುಮಾರು ಅಬಕಾರಿ ಇರಬಹುದು, ಸ್ಟ್ಯಾಂಪ್ ಡ್ಯೂಟಿ ಇರಬಹುದು, ಅನೇಕ ಇಲಾಖೆಗಳ ಮೇಲೆ ಇವತ್ತೇನರೇ 30,000ಕ್ಕಿಂತ ಮೇಲ್ಪಟ್ಟು ತಾವು ಟ್ಯಾಕ್ಸ್ ಹಾಕಿ ಹಣ ಕಲೆಕ್ಟ್ ಮಾಡ್ಲತ್ತೀರ ಅಧ್ಯಕ್ಷರೇ. ಅದ್ರ ಜೊತೆಗೆ SCP TSP 3 ವರ್ಷದ ಸುಮಾರು ಅದನ್ನು ಇಲ್ಲ ಅಂದ್ರೂ 13ರಿಂದ 15,000 ಕೋಟಿ ಅದು ಬಂದು ಜಮಾ ಆಯಿತು. ಇವತ್ತು ಸಾಲ ಎಷ್ಟು ಮಾಡಿರ ಅಧ್ಯಕ್ಷರೇ? 71,000 ಕೋಟಿ. ಈ ರಾಜ್ಯದ ಇತಿಹಾಸದೊಳಗ, ಇಡೀ ಕರ್ನಾಟಕ ರಾಜ್ಯದ ಇತಿಹಾಸದೊಳಗ ಹೈಯೆಸ್ಟ್ ಸಾಲ ಮಾಡಿದ್ದು ಅದು ಯಾವಾದರೆ ಅದು ಯಾರಿಗಾರೆ ಕೀರ್ತಿ ಸಲ್ತದಂದ್ರ ಸಿದ್ದರಾಮಯ್ಯನವರ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಸಲ್ತದ ಅಧ್ಯಕ್ಷರೇ. ಅದು ಒಂದು ಗ್ಯಾರಂಟಿ ಬೋರ್ಡ್ ಮುಂದೆ ಹಾಕೊಂಬದು ಎಲ್ಲ ಮಾಡೋದು ಅಧ್ಯಕ್ಷರೇ. ಅಧ್ಯಕ್ಷರೇ, ಇವತ್ತು ಜನ ರೈತರು ಒಂದೇ ಸೌನ ಬಡ್ದಾಡ್ಲತ್ತಾರ ಅಧ್ಯಕ್ಷರೇ. ಇವತ್ತು ನೋಡ್ರಿ, ಇವತ್ತು ಈ ಬಜೆಟ್ದೊಳಗ